ಅಕ್ಷತೆ ಕೊಟ್ಟು ಓಟ್ ಕೇಳ್ತಾರೆ, ನಾವು 5 ಭರವಸೆಗಳನ್ನು ಕೊಟ್ಟು ಓಟ್ ಕೇಳ್ತೀವಿ ಅಂತ ಹೇಳಿದ್ದಾರೆ. ಇದರ ಮುಜುಗರವನ್ನು ತಪ್ಪಿಸಲು ವಿಷಯಾಂತರ ಮಾಡೋಕ್ಕೋಸ್ಕರ ದೆಹಲಿಗೆ ಪ್ರತಿಭಟನೆ ಮಾಡಿಕೊಡಿದರೆ ನಾನು ಮಾಧ್ಯಮ ಸ್ನೇಹಿತರ ಮುಖಾಂತರ ಬಹಿರಂಗ ಸವಾಲಾಗ್ತೀನಿ. ನನ್ನ ಸವಾಲು ನೀವು ಸ್ವೀಕಾರ ಮಾಡಿರಿ, ದಾಖಲೆ ಸಮೇತ ಚರ್ಚೆಗೆ ಬರ್ತೀವಿ. ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳಾದಮೇಲೆ 10 ವರ್ಷದಲ್ಲಿ ರೈಲ್ವೆಗೆ, ನೀರಾವರಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳಿಗೆ, ರೈತರಿಗೆ PM ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು, ಜನ್ಧನ್ ಖಾತೆಗಳು ಪ್ರಾರಂಭ ಮಾಡೋಕ್ಕೆ, ಇದನ್ನೆಲ್ಲವನ್ನು ನಾವು ಸವಾಲಾಗ್ತೀವಿ, ಸ್ವೀಕಾರ ಮಾಡ್ತೀವಿ ಅಂತ ಕೇಳ್ತೀನಿ. ಅಥವಾ ನೀವು ರಾಜ್ಯದಲ್ಲಿ 9 ತಿಂಗಳ ಅಧಿಕಾರಕ್ಕೆ ಬಂದರು, ಎಲ್ರಿ ಸರ್ಕಾರನೇ ಇಲ್ಲೇ ಸತ್ತೋಗಿದೆ, ಇವತ್ತು ಬದುಕಿದೆಯಾ? ಕುಂಕುಮಾಚಾರ್ಯ ಅದು ಬೇಡ ಅಂತ ಹೇಳ್ತೀರಿ, ಕೇಸರಿ ಕಂಡ್ರಾಗಲ್ಲ, ನಿಮಗೆ ಮಕ್ಬಲ್ ಟೋಫಿ ಇಷ್ಟ ಆಗುತ್ತೆ, ನಿಮಗೆ ಇಂಥ ತೀರ್ಥ ಪ್ರಸಾದ ಬೇಕಾಗಿಲ್ಲ, ನಿಮಗೆ ಬೇಕಾದ ಬಿರಿಯಾನಿ ಬಾಡೂಟ ಇಂಥವಕ್ಕೆ ನೀವು ಹೋಗ್ತಿರಲ್ಲ, ನಾಚಿಕೆ ಆಗಬೇಕಲ್ಲ ನಿಮಗೆ. ನಮಗೆಲ್ಲ ಒಂದು ಕಡೆ ಗೌರವ ಇತ್ತು ಇವ್ರ ಬಗ್ಗೆ, ಸಿದ್ದರಾಮಯ್ಯರ ಬಗ್ಗೆ. ಹಿಂದುಳಿದ ನಾಯಕರು, ಅವರ ತಂದೆ ಸಿದ್ದರಾಮಯ್ಯ ಅಂದರೆ ರಾಮನ ಹೆಸರಿದ್ದಾರೆ, DK ಶಿವಕುಮಾರ್ ತಂದೆ ತಾಯಿ ಶಿವ, ಅರೆ ತದ್ವಿರುದ್ಧ ನಡ್ಕೊಳ್ತಿರಲ್ರಿ. ಆ ತಂದೆ ತಾಯಿಗೆ ಅಪಮಾನ ಮಾಡ್ತೀರಿ, ನಮ್ಮ ಧರ್ಮಕ್ಕೆ ಅಪಮಾನ ಮಾಡ್ತೀರಿ, ಅಲ್ಪಸಂಖ್ಯಾತರನ್ನ ಓಲೈಸೋಕ್ಕೋಸ್ಕರ ಈ ರೀತಿ ಹೇಳಿಕೆಗಳು ಕೊಡ್ತೀರಿ. ಮತ್ತು ಡೆಲ್ಲಿಲಿ ಯಾವ ಉದ್ದೇಶಕ್ಕೋಸ್ಕರ ಪ್ರತಿಭಟನೆ ಮಾಡ್ತೀರಿ ಹೇಳ್ಬೇಕಲ್ಲ.